ನಮಸ್ಕಾರ ವೀಕ್ಷಕರೇ, BLS ಫುಡ್ ಲಾಗ್ಗೆ ಸ್ವಾಗತ. ಇವತ್ತು ನಾವು ರಾಗಿ ಮುದ್ದೆ ಹಾಗೆ ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 3 ಗ್ಲಾಸ್ನಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಸೇರಿಸ್ತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ 1 ಮುದ್ದೆ ಆಗುತ್ತೆ. ನಾನು ಇಲ್ಲಿ 3 ಮುದ್ದೆ ಮಾಡಬೇಕು, ಅದಕ್ಕೋಸ್ಕರ 3 ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು, ಮತ್ತು ನೋಡಿ ಇಲ್ಲಿ ನಾನು ಕೈ ಅಳತೆ ತೋರಿಸ್ತಾ ಇದ್ದೀನಿ. ಮುಷ್ಟಿ ಈ ಥರ ಹಿಡಿದ್ರೆ ಬೆರಳುಗಳಲ್ಲಿ ಮಾತ್ರ ಹಿಟ್ಟನ್ನು ಹಿಡಿಬೇಕು, ಅಷ್ಟು ಹಿಟ್ಟು ತೊಗೋಬೇಕು. 3 ಗ್ಲಾಸ್ ನೀರು ಹಾಕಿದ್ದೀವಲ್ಲ, ಸೊ 3 ಹಿಡಿಯಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಬಿಟ್ಟು ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ರಾಗಿ ಹಿಟ್ಟು ನೀರಲ್ಲಿ ಬೇಗ ಇದಾಗೋದಿಲ್ಲ, ಅದಕ್ಕೋಸ್ಕರ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ಇದನ್ನು ಗಂಟಿಲ್ಲದೆ ಇರೋ ಥರ ಕಲಿಸ್ಬಿಟ್ಟು ಪಕ್ಕದಲ್ಲಿ ಇಡೋಣ. ಇದನ್ನು ನಾನು ಕಪಲ್ ರೆಸಿಪಿ ಅಂತೀನಿ, ಯಾಕೆಂದರೆ ರಾಗಿ ಮುದ್ದೆಗೆ ಬೆಸ್ಟ್ ಅಂದರೆ ಶೇಂಗಾ ಚಟ್ನಿ. ನೋಡಿ, ಈಗ ಶೇಂಗಾ ಚಟ್ನಿಗೆ ಬರೀ 5 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇಲ್ಲಿ ಹುರಿದು ಸಿಪ್ಪೆ ತೆಗೆದಿರುವಂಥ 1 ಕಪ್ನಷ್ಟು ಕಡಲೆ ಬೀಜನ ಅಂದರೆ ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಕ್ಕ ಪೀಸು ಹುಣಸೆ ಹಣ್ಣು, ಹಾಗೆ ಇದಕ್ಕೆ ಬೇಕಾಗಿರುವಂಥ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿನ ಡೈರೆಕ್ಟ್ ಹಾಕೋಕೆ ಹೋಗ್ಬಿಡಿ, ಯಾಕೆಂದರೆ ಅದು ವಾಸನೆ ಬರುತ್ತೆ, ಚಟ್ನಿ ತಿನ್ನೋಕ್ಕಾಗೋದಿಲ್ಲ. ಏನೇ ಆದ್ರೂ ಹಸಿಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಸೇರಿಸ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟಿದ್ವಲ್ಲ, ಇದು ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಇದು ಪೂರ್ತಿ ಗಂಜಿ ಥರ ಆಗೋವರೆಗೂ ಇದನ್ನು ಕೈ ಬಿಡಬಾರ್ದು. ಮುದ್ದೆ ಕೋಲಲ್ಲಿ ನಾವು ಮುದ್ದೆ ಮಾಡ್ತೀವಲ್ಲ, ಆ ಕೋಲಿಂದ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಸಪೋಸ್ ನೀವು ಈಗ ಗಂಜಿ ಮಾಡೋವಾಗ ನೋಡಿ, ಸ್ವಲ್ಪ ಹೊತ್ತು ಮಿಕ್ಸ್ ಮಾಡದೆ ಕೈ ಬಿಟ್ರಿ ಅಂದರೆ ತಳ ಹಿಡ್ದು ಹಾಗೆ ಗಂಟು ಥರ ಆಗುತ್ತಲ್ವ, ಅದೇ ರೀತಿ ಮುದ್ದೆನೂ ಆಗುತ್ತೆ. ಮುದ್ದೆ ಗಂಟಿದ್ರೆ ತಿನ್ನೋದಕ್ಕೆ ಇಷ್ಟ ಯಾರೂ ಪಡೋದಿಲ್ಲ, ಅದು ಚೆನ್ನಾಗೂ ಇರೋದಿಲ್ಲ. ನೋಡಿ, ಈ ರೀತಿ ಗಂಜಿಯಾಗಿ ರೆಡಿ ಆಗ್ತಾ ಬಂದಿದೆ. ಚೆನ್ನಾಗಿ ಕುದಿಬೇಕು. ಇದು ರಾಗಿ ಮುದ್ದೆ ಅಂದರೆ ಅದು ಚೆನ್ನಾಗಿ ಕುದ್ದಷ್ಟು ಮುದ್ದೆ ತುಂಬಾ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ್ದೀನಿ, ಅದನ್ನು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಬೆಣ್ಣೆ ಬೇಕಾದರೆ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ ರಾಗಿ ಗಂಜಿ. ಈ ಟೈಮಲ್ಲಿ ಆಗಲೇ ನಾನು ಹೇಳಿದ್ನಲ್ಲ, ಮುಷ್ಟಿ ಹಿಡಿದ್ರೆ ಈ ರೀತಿ ಬರಬೇಕು ಅಂತ. ಹಾಗೆ 4 ಮುಷ್ಟಿಯಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಆಗಲೇ ನಾವು ಮುಷ್ಟಿ ಹಿಡಿದ್ರೆ ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಅಂತ ಹೇಳಿದ್ನಲ್ಲ, ಈಗ ನಾವು ಮುಷ್ಟಿ ಹಿಡಿದ್ರೆ ಪೂರ್ತಿ ಮುಷ್ಟಿನೂ ಬರಬಾರ್ದು, ಹಾಗೆ ಕಮ್ಮಿನೂ ಬರಬಾರ್ದು. ಎಷ್ಟು ಕೈಯಲ್ಲಿ ಬರುತ್ತೋ ಅಷ್ಟು ಪ್ರಮಾಣನ ತೊಗೊಳ್ಳಿ. ಈ ಅಳತೆ ಕರೆಕ್ಟಾಗಿ ಬರುತ್ತೆ. ಕಮ್ಮಿ ಬಂತು ಲಾಸ್ಟಲ್ಲಿ, ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಸೇರಿಸಿದ್ದೀನಿ. 4 ಮುಷ್ಟಿಯಷ್ಟು ರಾಗಿ ಹಿಟ್ಟನ್ನು ಸೇರಿಸಿದ್ದೀನಿ. ಇದು ತುಂಬ ಗಟ್ಟಿನೂ ಆಗೋದಿಲ್ಲ, ತುಂಬ ತೆಳುನೂ ಆಗೋದಿಲ್ಲ, ಮೀಡಿಯಮ್ ಆಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಅಳತೆಯಲ್ಲಿ ಸೇರಿಸಿದ್ರೆ. ಈಗ ಇದನ್ನು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಈಗ ನೋಡಿ, ನಾವು ಚಟ್ನಿನ ಮಿಕ್ಸಿ ಮಾಡೋದಕ್ಕೆ ರೆಡಿ ಮಾಡಿದ್ವಲ್ಲ, ಇದನ್ನು ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದೀನಿ. ಈ ರೀತಿ ತರತರಿಯಾಗಿರಬೇಕು ಚಟ್ನಿ. ಶೇಂಗಾ ಚಟ್ನಿ ಯಾವಾಗಲೂ ಸ್ವಲ್ಪ ತರತರಿಯಾಗಿರಬೇಕು, ತುಂಬ ದಪ್ಪನೂ ಇರಬಾರ್ದು, ತುಂಬ ನೈಸಾಗೂ ಇರಬಾರ್ದು. ಈ ರೀತಿ ತರತರಿಯಾಗಿದ್ದರೆ ತಿನ್ನೋದಕ್ಕೆ ತುಂಬಾ ಸೂಪರಾಗಿರುತ್ತೆ. ಹಾಗೆ 1 ಈರುಳ್ಳಿನ, ಮೀಡಿಯಮ್ ಈರುಳ್ಳಿ ಇದೆ ಇದು, ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಚಟ್ನಿ ಗಟ್ಟಿ ಇದೆಯಲ್ವ, ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀರನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು 1 ಬೌಲ್ನಷ್ಟು ಕರೆಕ್ಟಾಗಿ ಚಟ್ನಿ ಇದೆ. ಇದು ಸರಿಸುಮಾರು ಅಂದ್ರೂ 6ರಿಂದ 7 ಜನಕ್ಕೆ ಆಗುತ್ತೆ ಈ ಚಟ್ನಿ. ಈಗ ನೀರನ್ನು ಸೇರಿಸಿದ್ದಾದಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ರೆಡಿಯಾಗಿದೆ. ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಶೇಂಗಾ ಚಟ್ನಿ ರೆಡಿಯಾಗಿದೆ. ಮುದ್ದೆ ನೋಡೋಣ ಬನ್ನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಮುದ್ದೆನ ಈ ರೀತಿ ತೊಳಸ್ಬೇಕು, ಗಂಟು ಇರಬಾರ್ದು. ಮುದ್ದೆ ಈ ರೀತಿ ತೊಳಸೋವಾಗ ಕೈ ಬಿಡಬಾರ್ದು, ಒಂದೇ ಸಮ ಇದನ್ನು
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಕೆಳಗಡೆ ಕುತ್ಕೊಂಡು ಈ ರೀತಿ ಮಾಡೋದು ಅವಶ್ಯಕತೆಯೇ ಇರೋದಿಲ್ಲ. ಚೆನ್ನಾಗಿ ಕುದಿಸಿದ್ರೆ ನೋಡಿ ಮುದ್ದೆ ಕಲರೇ ಯಾವ ರೀತಿ ಬಂದಿದೆ, ಚೆನ್ನಾಗಿ ಕುದ್ದಿದೆ ಅಂತ. ಇದು 1 ಗಂಟು ಸಹ ಬರೋದಿಲ್ಲ, ಅಷ್ಟು ನೈಸಾಗಿ ಸಾಫ್ಟಾಗಿರುತ್ತೆ ಮುದ್ದೆ. ನೀವು ಸಹ ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಸೂಪರಾಗಿರೋ ಅಂಥ ಸಾಫ್ಟಾದ ಮುದ್ದೆ ನೀವು ಸಹ ಮಾಡ್ಬೋದು. ಮುದ್ದೆ ಮಾಡೋರು ಇದನ್ನು ಸ್ಕಿಪ್ ಮಾಡಿ. ಮುದ್ದೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರಿಗೆ ಈ ಟಿಪ್ಸ್ ಎಲ್ಲನೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ಮುದ್ದೆ ತೊಳೆಸಿದ್ದಾಗಿದೆ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ತಗೋಬೇಕು. ಹಾಗೆ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ ಸ್ವಲ್ಪನೂ ಅಂಟಿಲ್ಲ ಪಾತ್ರೆಗೆ, ಅಷ್ಟು ಚೆನ್ನಾಗಿ ಬೆಂದಿದೆ ಮುದ್ದೆ. ರುಚಿಯಾದ, ಸವಿಯಾದ, ಆರೋಗ್ಯಕರವಾದ ರಾಗಿ ಮುದ್ದೆ ಹಾಗೆ ಶೇಂಗಾ ಚಟ್ನಿ ಕಪಲ್ ರೆಸಿಪಿ ರೆಡಿಯಾಗಿದೆ. ನೋಡಿ ಒಂದು ತುತ್ತು ತೆಗೆದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಮುದ್ದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗಿದ್ದಲ್ಲಿ ಈ ಕೂಡಲೇ BLS ಫುಡ್ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟು ನಿಮಗೆ ತಲುಪುತ್ತೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮುದ್ದೆ ಶೇಂಗಾ ಚಟ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.